ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾಸ್ಕರ ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರೇಮಪೂರ್ವಕವಾದ ಸುಸ್ವಾಗತ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಭಾಷ್ಯ ಗ್ರಂಥಗಳಲ್ಲಿ ಮತ್ತೆ ಕರ್ಮಕ್ಕೂ ಜ್ಞಾನಕ್ಕೂ ಇರುವಂಥ ವ್ಯತ್ಯಾಸವನ್ನು ಸುಂದರವಾಗಿ ತಿಳಿಸ್ತಾ ಬರ್ತಾರೆ. ಒಂದು ಪೂರ್ವಮೀಮಾಂಸಾ ದರ್ಶನ ಜೀಮಿನಿ ಆಚಾರ್ಯರಿಂದ ರಚಿತವಾದದ್ದು, ಮತ್ತೊಂದು ಉತ್ತರ ಮೀಮಾಂಸಾ ದರ್ಶನ ಭಗವಾನ್ ಬಾದರಾಯಣಾಚಾರ್ಯರಿಂದ ರಚಿತವಾಗಿರುವ ಗ್ರಂಥ. ಪೂರ್ವ ಮೀಮಾಂಸಾ ದರ್ಶನ ಅಥಾತೋ ಧರ್ಮ ಜಿಜ್ಞಾಸ ಎಂದು ಪ್ರಾರಂಭಗೊಂಡರೆ, ಉತ್ತರ ಮೀಮಾಂಸಾ ದರ್ಶನ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಪ್ರಾರಂಭವಾಗ್ತಾ ಇದೆ. ಈ ಧರ್ಮ ಜಿಜ್ಞಾಸೆಯಲ್ಲಿ ಹೇಳಿರುವುದೆಲ್ಲ ಕೇವಲ ಧರ್ಮ ಅಧರ್ಮ ವಿಚಾರ. ಇದನ್ನು ಮಾಡು, ಇದನ್ನು ಬಿಡು. ಧರ್ಮಾನುಷ್ಠಾನ ಮಾಡುವುದರಿಂದ ಒಳ್ಳೆಯದಾಗತ್ತೆ, ಅಧರ್ಮಾನುಷ್ಠಾನ ಮಾಡುವುದರಿಂದ ಪಾಪ ಬರುತ್ತೆ. ಆದ್ದರಿಂದ ಪಾಪವನ್ನು ಬಿಟ್ಟು ಅಧರ್ಮವನ್ನು ಬಿಟ್ಟು ಧರ್ಮಾಚರಣೆಯನ್ನು ಮಾಡುತ್ತಾ ಸ್ವರ್ಗಲೋಕಕ್ಕೆ ಹೋಗಪ್ಪ ಅಂತ ಹೇಳುತ್ತೆ. ಇಷ್ಟೇ ಪೂರ್ವ ಮೀಮಾಂಸಾ ದರ್ಶನದ ಸಾರ. ಧರ್ಮಾನುಷ್ಠಾನವನ್ನು ಮಾಡುತ್ತಾ ಮನುಷ್ಯನು ಇಡೀ ತನ್ನ ಜೀವನವನ್ನು ಕಳೆದರೆ ಅಂಥವನು ಮರಣಾನಂತರ ಸ್ವರ್ಗಲೋಕಕ್ಕೆ ಹೋಗಿ ಸುಖವಾಗಿರ್ತಾನೆ ಅಂತ ಹೇಳುತ್ತೆ. ಆದರೆ ಇಷ್ಟೇ ಮಾನವ ಜನ್ಮದ ಗುರಿಯಲ್ಲ. ಸ್ವರ್ಗಲೋಕಕ್ಕೆ ಹೋದರೂ ಕೂಡ ಸ್ವರ್ಗಲೋಕ ಫಲವನ್ನು ಅನುಭವಿಸಿದ ಅನಂತರ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಇದನ್ನು ತಿಳಿದುಕೊಂಡು ಮುಮುಕ್ಷ ಸಾಧಕರು ಧರ್ಮಾಧರ್ಮ ಮಾರ್ಗದಿಂದ ಮೀರಿರುವ ಅನ್ಯತ್ರ ಧರ್ಮಾದನ್ಯತ್ರ ಧರ್ಮಾತ್ ಅನ್ಯತ್ರಾಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ ಎನ್ನುವ ಕಾಠಕೋಪನಿಷತ್ತಿನ ಮಂತ್ರದಂತೆ ಧರ್ಮಾಧರ್ಮಗಳನ್ನು ಮೀರಿ ಕರ್ತೃತ್ವ ಭೋಕ್ತೃತ್ವ ಅಧ್ಯಾಸವನ್ನು ಮೆಟ್ಟಿ ನಿಂತು ಆತ್ಮಜ್ಞಾನದಿಂದಲೇ ಮುಕ್ತನಾಗುತ್ತಾನೆ ಎನ್ನುವ ಸಂದೇಶವನ್ನು ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ತಮ್ಮ ಭಗವದ್ಗೀತಾ ಭಾಷ್ಯ 13ನೇ ಅಧ್ಯಾಯದ 2ನೇ ಶ್ಲೋಕಕ್ಕೆ ಬರೆದಿರುವ ವಿಸ್ತಾರವಾದ ಭಾಷ್ಯದ ಮಧ್ಯೆ ಬರೆದಿದ್ದಾರೆ. ಆ ವಾಕ್ಯವನ್ನು ಮತ್ತೆ ನೋಡಿ. ಧರ್ಮಾನುಷ್ಠಾನ ಕೃತೆ ಅಜ್ಞಃ ಜಾಯತೆ ಮ್ರಿಯತೆ ಚ ಆತ್ಮದರ್ಶಿನಸ್ತು ಮುಚ್ಯಂತೆ ಇತಿ ಸಿದ್ಧಂ. ಇದು ಮುಮುಕ್ಷ ಸಾಧಕರಿಗೆ, ಸನ್ಯಾಸಿ ಪುಂಗವರಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಮೃತೋಪಮಾನವಾಗಿರುವಂಥ ಸಂದೇಶ. ಅಜ್ಞಾನಿ ಎಂದ್ಯಾರು? ಧರ್ಮಾನುಷ್ಠಾನ ಕೃತೆ, ಧರ್ಮವನ್ನು ಮಾಡುತ್ತಾ ಅಧರ್ಮವನ್ನು ಮಾಡುತ್ತಾ ಧರ್ಮಾಧರ್ಮಗಳ ಅನುಷ್ಠಾನದಿಂದ ಇಡೀ ತನ್ನ ಜೀವಮಾನವನ್ನೆಲ್ಲ ಕಳೆದುಬಿಟ್ಟ. ಬಹಳ ಸಂತೋಷ. ಮೇಲಕ್ಕೆ ಹೋದ, ಸ್ವರ್ಗಕ್ಕೆ ಹೋದ. ಅಲ್ಲಿಂದ ಸ್ವರ್ಗಲೋಕದ ಫಲ ಮುಗಿದ ಕೂಡಲೇ ಕೆಳಕ್ಕೆ ಬಿದ್ದ, ಪುನಃ ಹುಡ್ತಾನೆ. ಇದಕ್ಕೆ ಹೆಸರು ಸಂಸಾರ ಚಕ್ರ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೇ ಪಾಹಿ ಮುರಾರೆ. ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು. ಹುಟ್ಟುವುದು ಯಾವುದಕ್ಕೋಸ್ಕರ? ಸಾಯುವುದಕ್ಕಾಗಿ. ಸಾಯುವುದು ಯಾವುದಕ್ಕೆ? ಹುಟ್ಟುವುದಕ್ಕೆ. ಈ ಜನ್ಮ ಜರಾಮರಣ ರೂಪವಾಗಿರುವ
ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ನರಳಾಡ್ತಾ ಇರ್ತಾರೆ. ಇಂಥ ಜನಗಳನ್ನು ಶ್ರೀಶಂಕರರು ಅಜ್ಞ ಅಂದ್ಬಿಟ್ರು. ವೇದಾಂತದಲ್ಲಿ ಅಜ್ಞ, ಮಂದ, ಮೂಢ, ಮೂರ್ಖ ಎನ್ನುವ ಮಾತಿಗೆ ಆತ್ಮಜ್ಞಾನವನ್ನು ಮಾಡಿಕೊಳ್ಳದಿರುವ ಮನುಷ್ಯ ಅಂತ ಅರ್ಥ. ಎಷ್ಟೇ ಪುಣ್ಯವಂತನಾಗಿರಲಿ, ಎಷ್ಟೇ ಧರ್ಮಾನುಷ್ಠಾನ ತತ್ಪರನಾಗಿರಲಿ, ಅವನಿಗೆ ಜನ್ಮ ಮರಣ ಬಂದೇ ಚೆಪ್ಪಿದ್ದಲ್ಲ. ಆದ್ದರಿಂದ ಅಜ್ಞನಾಗಿರುವ ಮನುಷ್ಯನು ಕೇವಲ ಧರ್ಮಕ್ಕೆ ಸಿಕ್ಕಿಕೊಂಡು ಅದರಿಂದ ಜಾಯತೆ ಮ್ರಿಯತೆ ಚ, ದೇವತೆಯಾಗಿ ಹುಟ್ಟುತ್ತಾನೆ, ಫಲ ಕಳೆದ ಮೇಲೆ ಸಾಯ್ತಾನೆ, ಪುನಃ ಮನುಷ್ಯನಾಗಿ ಹುಟ್ಟುತ್ತಾನೆ, ಪುನಃ ಸಾಯ್ತಾನೆ. ಈ ಜನ್ಮ ಬಂಧನದಿಂದ, ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದರೆ ಆತ್ಮಜ್ಞಾನವನ್ನು ಮಾಡಿಕೊ. ಆತ್ಮದರ್ಶಿನಸ್ತು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನೀ ಶಾರೀರನಲ್ಲ, ದೇಹಾದಿಗಳು ನಾನಲ್ಲ. ನಾನ್ಯಾರು? ಚಿದಾನಂದ ರೂಪ ಶಿವೋಹಂ, ಶಿವೋಹಂ ಎನ್ನುವ ಆತ್ಮಜ್ಞಾನ ನಿಷ್ಠರಾಗಿರುವ ಮಹಾತ್ಮರು ಮುಚ್ಯಂತೆ, ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಕೃತಾರ್ಥರಾಗಿ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಯಾರು ನಿಜವಾದ ಮುಮುಕ್ಷುಗಳೋ, ನಿಜವಾದ ತತ್ವ ಜಿಜ್ಞಾಸು ಸಾಧಕರು, ಅಂಥವರು ವೇದಾಂತ ವಾಕ್ಯಾರ್ಥವನ್ನು ವಿಚಾರ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಕರ್ತೃತ್ವ ಭೋಕ್ತೃತ್ವವೆಂಬ ಅಧ್ಯಾಸದಿಂದ ಮೇಲೆ ಕೇರಿ ಆತ್ಮಜ್ಞಾನಿಗಳಾಗಿ ಮುಕ್ತರಾಗಬೇಕು ಎನ್ನುವ ಭಗವತ್ಪಾದರ ಸಂದೇಶವನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.